ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಆಚರಣೆ ಕಾರ್ಯಕ್ರಮ, ಅನುಸಂಧಾನ ಕಾರ್ಯಕ್ರಮ, ಕನ್ನಡದಲ್ಲಿ ಅನುವಾದ, ಅರ್ಥಸಹಿತ ಅನುವಾದ ಕಾರ್ಯಕ್ರಮ. ಇಂದು ಧನುರ್ಮಾಸದ 9ನೆಯ ದಿನ. ಆದ್ದರಿಂದ ತಿರುಪ್ಪಾವೈ, ಆಂಡಾಳ್ ತಿರುಪ್ಪಾವೈ 9ನೆಯ ಪಾಶುರ ಪದ್ಯವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. அன்னவயல் புதுவை ஆண்டாளரங்கற்கு பன்னு திருப்பாவை பல்பதியும் இன்னிசையால் சூடி கொடுத்தாளை சொல்லு சூடி கொடுத்த சுடற்கொழியே தல்பாவை பாடியருளவல்ல நாடி நீ வேங்கடவர்க்கென்னை விதி என்ற இம்மாற்றம் நாங்கடவா வண்ணமே நல்கும். 9ನೆಯ ದಿನದ ಆಂಡಾಳ್ ತಿರುಪ್ಪಾವೈ ಪಾಶುರ ಪದ್ಯ ಮೋಹನರಾಗ ಆದಿತಾಳದಲ್ಲಿ ತೂಮಣಿ ಮಾಡತ್ತು சுற்றும் விளக்கரிய தூமணி மாடத்தோ சுற்றும் விளக்கரிய தூபம் கமல துயிலனை மேல் கண் வளரும் தூபம் கமல துயிலனை மேல் கண் வளரும் மாமான் மகளே மணிக்கதவம் தாழ்த்திரவாய் மாமான் மகளே மணிக்கதவம் தாழ்த்திரவாய் மாமீரவளை எழுப்பீரோ உன் மகள் தான் உமையோ அன்றி செவிடோ அனந்தலோ உமையோ அன்றி செவிடோ அனந்தலோ ஏமா பெரும் துயில் மந்திரப்பட்டாளோ ஏமா பெரும் துயில் மந்திரப்பட்டாளோ மாமா என் மாதவன் வைகுண்ட நின்றென்று மாமா என் மாதவன் வைகுண்ட நின்று நாமம் பலவும் நவின்றேலோ ரெம்பாவாய் நாமம் பலவும் ನವಿಂದೇಲೋ ಎಂಬಾವಾಯ್. ಈ ಆಂಡಾಳ್ ತಿರುಪ್ಪಾವೈ 9ನೆಯ ಪಾಶುರದ ಪದ್ಯದ ಪ್ರತಿಪದದ ಅರ್ಥವನ್ನು ಅನುಸಂಧಾನ ಮಾಡೋಣ. ತೂಮಣಿ ಎಂದರೆ ಶ್ರೇಷ್ಠವೂ ಶುದ್ಧವೂ ಆದ ಮಣಿ, ರತ್ನಗಳಿಂದ ನಿರ್ಮಿತವಾದ ಮಾಡತ್ತು ಅಂದರೆ ಉಪ್ಪರಿಗೆಯ ಭವನದ ಸುತ್ತಲೂ ಬೆಳಕರಿಯ ಬಣ್ಣ ಬಣ್ಣದಲ್ಲಿ ಮಿನುಗುವ ಮಣಿ ರತ್ನ ದೀಪಗಳ ಬೆಳಕು ಹರಿದು ಭವನದೊಳು ಬೆಳಗುತ್ತಿರೆ. ಧೂಪವು ಕಮಲ ಘಮಘಮಿಸಿ ಸುಗಂಧವು ಹರಡಿರುವ ತುಯಿಲನೈ ಸುಖಶಯನದ ಮೇಲೆ ಕಣ್ವಳರುಂ ಮಲಗಿ ನಿದ್ರಿಸುತ್ತಿರುವ ಮಾಮಾನ್ ಸೋದರ ಮಾವನ ಮಗಳೇ ಮಣಿಕದವಂ ಮಾಣಿಕ್ಯದ ಬಾಗಿಲ ತಾಳ್ ಚಿಲಕವನ್ನು ತಿರವಾಯ್ ಎಂದರೆ ತೆಗೆಯಮ್ಮ. ಮಾಮೀರ್ ಸೋದರತ್ತೆಯೇ ಅವಳನ್ನು ಎಳುಪ್ಪೀರೋ ಅವಳನ್ನು ಎಬ್ಬಿಸಿರಿ. ನಿಮ್ಮ ಮಗಳೇ ತಾನೇ. ಊಮೆಯೋ ಮೂಗಿಯೋ ಅನ್ರಿ ಇಲ್ಲ, ಚೆವಿಡೋ ಕಿವಿಡಿಯೋ ಆನಂದಲೋ ಬೆಳಗಿನ ಜಾವದ ನಿದ್ದೆಯೋ ಏನೋ. ಏಮ ಪೆರುಂ ತುಯಿಲ್ ಮಂತ್ರದ ಗಾಢ ನಿದ್ದೆಯೋ ಏನೋ. ಮಂದಿರವನ್ನು ಪಟ್ಟಾಳೋ ಹೊಕ್ಕಿಹಳೋ. ಮಾಮಾಯನ್ ಅನಂತ ಮಾಯಾ ಶಕ್ತಿಯ ಲಕ್ಷ್ಮೀಪತಿಯಾದ ಮಾಧವನು ವೈಕುಂಠನೆಂದೆಂದು ವೈಕುಂಠನಾಥನೂ ಆಗಿರುವ ಪರಮಾತ್ಮನ ನಾಮಗಳನ್ನು ಸಂಕೀರ್ತನೆಯನ್ನು ಪದೇ ಪದೇ ಮಾಡಿದರೆ ಫಲവും ಸಿಗಲಾರದ ಫಲವೂ ಉಂಟೆ ನವಿಂದ್ರೇಲೋ ಇದರಿಂದಲೋ ಎಂಬಾವಾಯ್ ನಮ್ಮಿ ಶ್ರೀವ್ರತವು ಸಿದ್ಧಿಸಿ ಸಾರ್ಥಕವಾಗುವುದು ಆಗ ಎಂಬ ಅರ್ಥವು ಈ 9ನೆಯ ಆಂಡಾಳ್ ತಿರುಪ್ಪಾವೈ 9ನೆಯ ಪಾಶುರದಲ್ಲಿ ಅಡಗಿದೆ. ಶ್ರೇಷ್ಠವೂ ಶುದ್ಧವೂ ಆದ ಮಣಿ, ರತ್ನಗಳಿಂದಲೂ ನಿರ್ಮಿತವಾದ ಉಪ್ಪರಿಗೆಯ ಭವನದ ಸುತ್ತಲೂ ಬಣ್ಣ ಬಣ್ಣದಲ್ಲಿ ಮಿನುಗುವ ಮಣಿ ರತ್ನ ದೀಪಗಳ ಬೆಳಕು ಹರಿದು ಭವನದೊಳು ಬೆಳಗುತ್ತಿರೆ. ಧೂಪವು ಘಮಘಮಿಸಿ ಸುಗಂಧವನ್ನು ಹರಡಿರುವ ಸುಖಶಯನದ ಮೇಲೆ ಮಲಗಿ ನಿದ್ರಿಸುತ್ತಿರುವ ಸೋದರ ಮಾವನ ಮಗಳೇ, ಮಾಣಿಕ್ಯದ ಮಣಿ
ಬಾಗಿಲ ಚಿಲಕವನ್ನು ತೆಗೆಯಮ್ಮ ಸೋದರತೆಯೇ, ಅವಳನ್ನೋ ಎಬ್ಬಿಸಿರಿ, ನಿಮ್ಮ ಮಗಳೇ ತಾನೇ. ಮೂಗಿಯೋ ಇಲ್ಲ ಕಿವುಡಿಯೋ, ಬೆಳಗಿನ ಜಾವದ ನಿದ್ದೆಯೋ ಏನು, ಮಂತ್ರದ ಗಾಢ ನಿದ್ದೆಯೋ ಏನು, ಮಂದಿರವನ್ನು ಹೊಕ್ಕಿಗಳೋ ಅನಂತ ಮಾಯಾಶಕ್ತಿಯ ಶಕ್ತಿಪತಿಯಾದ ಲಕ್ಷ್ಮೀಪತಿಯಾದ ಮಾಧವನು ವೈಕುಂಠನಾಥನೂ ಆಗಿರುವ ಪರಮಾತ್ಮನ ನಾಮಗಳ ಸಂಕೀರ್ತನೆಯನ್ನು ನಾವುಗಳು ಪದೇ ಪದೇ ಮಾಡಿದರೆ ಅದಕ್ಕೆ ಸಿಗಲಾರದ ಫಲವೂ ಉಂಟೆ ಈ ಜಗದಲ್ಲಿ. ಇಂತಹ ಫಲವು ಲಭಿಸುವುದರಿಂದ ಸ್ನಾನವ್ರತವನ್ನು ನಾವೆಲ್ಲರೂ ಸೇರಿ ಕೈಗೊಂಡು ಆಚರಿಸಲು ನಮ್ಮಿ ಸ್ನಾನವ್ರತವು ಪವಿತ್ರವೂ ಆಗಿ ಸಿದ್ಧಿಸುವುದು. ಆಗ ಅತಿಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಪವಿತ್ರ ಸ್ನಾನವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆಗ ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ದೇವಿಯ ಪಾದಪದ್ಮಗಳಲ್ಲಿ ಶರಣಾಗತಿ ಮಾಡುತ್ತಿದ್ದೇವೆ.